ಏನ್ರಿ ಏನು ಹೇಳಾಕುಂತೀರಿ ನೀವು? ನೋಡಿ ಕಾವೇರಿ ಅವರೇ, ಈ ಸಮಸ್ಯೆ ಎಷ್ಟು ದೊಡ್ಡದಿದೆ ಅನ್ನೋದು ನಿಮಗೂ ಗೊತ್ತು. ಸೊ ಅದಕ್ಕೆ ಪರಿಹಾರ ಕೂಡ ಅಷ್ಟು ದೊಡ್ಡದಿರುತ್ತೆ. ನೀವು ಇವಾಗ ಏನಾದರೂ ರಿಸ್ಕ್ ತೊಗೊಂಡು ಆ ಮನೆಗೆ ಹೋಗಿ ಆ ಪೇಪರನ್ನು ತೊಗೊಂಡು ಬರಲಿಲ್ಲ ಅಂತ ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲನೇ ಇಲ್ಲ. ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿ, ಒಂದು ಸ್ವಲ್ಪ ಕಷ್ಟಪಟ್ಟು, ಒಂದು ಸ್ವಲ್ಪ ಧೈರ್ಯ ತೊಗೊಂಡು ಮುಂದೆ ಬರೆದ್ರಿ ಅಂತಂದ್ರೆ ಈ ನಿಮ್ಮ ಮನೇದೇನು ಈ ದೊಡ್ಡ ಸಮಸ್ಯೆ ಇದೆಯಲ್ಲ, ಅದು ಈಸಿಯಾಗಿ ಬಗೆಹರಿದೋಗುತ್ತೆ. ಅವಾಗ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದು. ನೋಡ್ರಿ ಏನು ಮಾಡ್ತೀರಿ ಅಂತಂದು ಹೆದರ್ಕೊಂಡು ಹಿಂಗೆ ಯೋಚನೆ ಮಾಡ್ಕೊತ ಒಂದು ಮೂಲೆ ಹಿಡ್ಕೊಂಡು ಮನೇಲಿ ಕೂತ್ಕೋತಿರೋ, ಅಥವಾ ಆಗಿದ್ದಾಗಲಿ ನಾನು ಆ ಪೇಪರನ್ನು ತರ್ತೀನಿ, ನಮ್ಮ ಮನೆಯಲ್ಲಿರೋ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ ಅಂತ ಧೈರ್ಯ ಮಾಡಿ ಮುಂದಕ್ಕೆ ಬರ್ತೀರಾ, ನಿಮಗೆ ಬಿಟ್ಟಿದ್ದು. ಹೌದು ಕಾವೇರಿ, ಆನಂದ ಹೇಳ್ತಾ ಇರೋದು ನಿಜಾನೇ ಇದೆ. ನೀನು ಸ್ವಲ್ಪ ಎಫರ್ಟ್ ಹಾಕಿ ಕಷ್ಟಪಟ್ಟು ಅಂದ್ರೆ ನಿಮ್ಮ ಮನೆ ಸಮಸ್ಯೆನ ನೀನೇ ಬಗೆಹರಿಸ್ಬೋದು. ಇಲ್ಲಾಂದ್ರೆ ನಿಮ್ಮ ಡ್ಯಾಡಿ ಮಮ್ಮಿ ಹಿಂಗೆ ಚಿಂತೆ ಮಾಡ್ಕೊತ ಕೂತ್ಕೋಬೇಕಾಗತ್ತೆ. ಇಲ್ಲ ಮನೆ ಮಾರಿ ನಿಮ್ಮ ಮನೆಯಾಗಿರೋರು ಎಲ್ಲರೂ ಮತ್ತು ಬೀದಿಗೆ ಬರಬೇಕಾಗತ್ತೆ ನೋಡ್ರಿ. ಇಲ್ಲ ಇಲ್ಲ, ಹೊಳತನ್ಲೇಪ, ಹಂಗೆ ಮಾತ್ರ ಆಗಬಾರ್ದು. ನನಗೇನು ಕಷ್ಟ ಬೇಕಾದ್ರೆ ಬರಲಿ, ಆದರೆ ನಮ್ಮ ಮನೆಯಾಗಿರೋರು ಎಲ್ಲರೂ ಆರಾಮಾಗಿರ್ಬೇಕಷ್ಟ. ಸರಿ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕೈತಲ್ಲ, ಅಷ್ಟೇ ಸಾಕು. ಆನಂದ್ ಅವರೇ, ನೀವೇನು ಹೇಳ್ತೀರಿ ನಾ ಅದನ್ನ ಮಾಡೋಕೆ ರೆಡಿ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಮನೆ ಸಮಸ್ಯೆ ಬಗೆಹರಿಬೇಕು. ಆ ಮನೆಗೆ ಹೋಗಿ ಪತ್ರ ತೊಗೊಂಬರಕ್ಕೆ ನಾ ರೆಡಿ ಇದ್ದೀನಿ. ವೆರಿ ಗುಡ್. ಇದು ಧೈರ್ಯ ಅಂದ್ರೆ. ಲೇಡೀಸ್ ಆಗಿ ಎಲ್ಲದರಲ್ಲೂ ನೀವು ಮುಂದಿರಬೇಕು. ಈ ಹೆದರ್ಕೊಂಡು ಹಿಂದೆ ಕೂತ್ಕೊಂಡ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗಂಗಿಲ್ಲ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ದೊಡ್ಡವರೇ ಹೇಳಿಲ್ಲನ್ರಿ. ಧೈರ್ಯ ತೊಗೊಂಡು ಮುನ್ನುಗ್ರಿ, ಮುಂದೆ ಆಗೋದೆಲ್ಲ ನಾನು ನೋಡ್ಕೋತೀನಂತ. ಅಲ್ಲ ಆನಂದ್, ನೀನೇನೋ ಹೇಳಿಬಿಟ್ಟು ಆ ಮನೆಗೆ ನಾವು 3 ಜನ ಹೋಗೋಣ ಅಂತಂದು. ಅಲ್ಲ, ಇವ್ರಣ್ಣ ಈಗಿನ ಕಂಡು ಹಿಡಿಲಾರ್ದಂಗೆ ಇರ್ತಾನೆ. ನಮ್ಮಿಬ್ರನ್ನಂತೂ ಕಂಡು ಹಿಡಿಯೋದಿಲ್ಲ ಬಿಡು. ನಮ್ಮಿಬ್ರು ನನ್ನಕ್ಕ ನನ್ನನ್ನು ಕಂಡು ಹಿಡಿತಾರೆ. ಯಾಕಂದ್ರೆ ಇವ್ರ ಮನೆಗೆ ಎಲ್ರಿಗೂ ನನ್ನ ಹೆಸರು ಗೊತ್ತು, ನನ್ನನ್ನು ಗೊತ್ತು. ನಾನು 1-2 ಸಲ ಹೋಗಿ ಬಂದಿನಲ್ಲ. ಸೊ ಇವ್ರ ಅಣ್ಣನೂ ನೋಡೋಣ, ನಿನ್ನನ್ನು ಕಂಡು ಹಿಡಿಯಲ್ಲ ಅಷ್ಟ, ಬಟ್ ನಮ್ಮಿಬ್ರನ್ನೂ ಕಂಡು ಹಿಡಿತಾರಲ್ಲ. ಅಲ್ಲ, ಇಷ್ಟೇ ಯೋಚನೆ ಮಾಡಿದ್ದೀನಂತ ಇನ್ನು ಅಲ್ಲಿಗೆ ಹೆಂಗೆ ಹೋಗೋದು, ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೇ ಇರ್ತೀನ ನಾನು. ಮತ್ತೆ ಹೆಂಗೆ ಹೋಗೋದು ಆನಂದ್ ಅವರೇ? ಇವಾಗ ಆ ರೀತಿ ಹೇಳಿದ್ದು ಸರಿಯಾಗಿಯೇ ಇದೆ. ನಾವೇನಾದ್ರು ಹೋದ್ರೆ ನಮ್ಮ ಅಣ್ಣ ಕಂಡು ಹಿಡಿದು ಬಿಡ್ತಾನೆ. ಅದು ಅಲ್ಲ, ಇವಾಗ ನಾನೇನಾದರೂ ಹತ್ಕೊತ ಹೋದ್ರೂ ನಮ್ಮ ಅಣ್ಣ ಕಂಡು ಹಿಡಿದು ಬಿಡ್ತಾನೆ. ಯಾಕಂದ್ರೆ ನಮ್ಮ ಅಣ್ಣ ಗೊತ್ತೈತಿ ನಾನು ನಮ್ಮ ಅಪ್ಪನ ನಮ್ಮ ಅವನ ಎಷ್ಟು ಇಷ್ಟಪಡ್ತೀನಿ ಅಂತಂದು. ಅಷ್ಟು ಈಸಿಯಾಗಿ ನಮ್ಮ ಅಣ್ಣ ನನ್ನನ್ನಂತೂ ನಂಬೋದೇ ಇಲ್ಲ. 3 ಜನ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗನ್ರಿ ಆ ಮನೆಗೆ. ಹೌದಾ? ಹೆಂಗೆ? ಅದು ಇಷ್ಟು ಮಾಡ್ರಿ ಸಾಕು. ಆನಂದ್ ಅವರೇ, ಪ್ಲ್ಯಾನ್ ಮಾತ್ರ ಸೂಪರ್ ಆಗಿದೆ. ಈ ಪ್ಲ್ಯಾನ್ ವರ್ಕೌಟ್ ಆಗೇ ಆಗುತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಈ ಪ್ಲ್ಯಾನ್ ವರ್ಕೌಟ್ ಆಗೇ ಆಗುತ್ತೆ. ಯಾರು ಮಾಡಿದ್ದು ಈ ಪ್ಲ್ಯಾನನ್ನು? ಅಂದಂಗೆ ಯಾವಾಗ ಹೋಗೋದು? ಮೊದಲು ನಿಮ್ಮ ಮನೆಯಲ್ಲಿ ಒಪ್ಪಿಸ್ರಿ. ಯಾಕಂದರೆ ಇದಕ್ಕೆ ಹೆಚ್ಚು ಕಮ್ಮಿ ಅಂದರೂ ಒಂದು 15 ಡೇಸ್ ಅಂತೂ ಬೇಕು. ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗೋಕೆ, ಅದು ಇಂಪ್ರೂವ್ಮೆಂಟ್ ಆಗೋಕೆ, ವರ್ಕೌಟ್ ಆಗೋಕೆ ಎಲ್ಲದಕ್ಕಂದ್ರೂ ಒಂದು 15 ಡೇಸ್ ಬೇಕು. ಸೊ ನೀವು ನಿಮ್ಮ ಮನೆಯಲ್ಲಿ ಏನಂತ ಹೇಳ್ತೀರಿ? 15 ಡೇಸ್ ಎಲ್ಲಿಗೆ ಹೋಗ್ತೀನಿ ಅಂತ ಅಂತೀರಿ? ಇನ್ನೆಲ್ಲಿ, ನಮ್ಮ ಮನೆಗಂತ ಹೇಳಿ ಕರ್ಕೊಂಡು ಬರ್ತೀನಿ. ನಾಳೆ ಹಂಗೆ ಕಾವೇರಿ ಮನೆಗೆ ಹೋಗ್ತೀನಾ, ಹೋಗಿ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಏನೋ ಒಂದು ಹೇಳಿ ಒಟ್ಟಿನಲ್ಲಿ ಕಾವೇರಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಂಟಿ, ಪ್ಲೀಸ್ ಆಂಟಿ ಅಂತ ಹೇಳಿ 1 ವಾರದ ಮಟ್ಟಿಗೆ ಅಂತ ಹೇಳಿ ಕರ್ಕೊಂಡು ಬರ್ತೀನಿ. ಆಮೇಲೆ 1 ವಾರ ಆದಮೇಲೆ ಅವ್ರ ಮನೆಯಲ್ಲಿ ಫೋನ್ ಹಚ್ಚಿದ್ರು ಹೆಂಗೋ ಒಂದು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿಬಿಡೋದಕ್ಕೆ ಬರುತ್ತೆ. ಏನಂತ ಕಾವೇರಿ? ಹಂಗೆ ಮಾಡಿದ್ರಾತು. ನಮ್ಮ ಮನ್ಯಾಗ ಅಷ್ಟು ಈಸಿಯಾಗಿ ನನಗೆ ಕಳಿಸ್ಕೊಡಂಗಿಲ್ಲ. ಎಲ್ಲೂ ರೀತಿ ಹೇಳಿದ್ರೆ ಕಳಿಸ್ಕೊಡ್ಬೋದು ಅಂತ ಅನ್ಸುತ್ತೆ. ಹೌದು, ನಮ್ಮ ಮನ್ಯಾಗ ನನ್ನನ್ನು ಒಬ್ಬೇಕಿನ ಎಲ್ಲೂ ಕಳಿಸೋದೇ ಇಲ್ಲ. ಅದು ಒಂದು 15 ದಿನದ ಮಟ್ಟಿಗೆ ಅಂದ್ರೆ, ಅಯ್ಯೋ ಇದು ಒಂಥರ ಸಮಸ್ಯೆ ಆಯ್ತಲ್ಲಪ್ಪ. ನೋಡಿ ಕಾವೇರಿ ಅವರೇ, ನಾನಂತೂ ಇಷ್ಟಂತೂ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ಮುಂದಿಂದ ಹೆಂಗೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ನಿಮ್ಮ ಮನೆಯಿಂದ ನೀವು ಹೆಂಗೆ ಹೊರಗಡೆ ಬರ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದು. ನೀವಿಬ್ಬರು ಫ್ರೆಂಡ್ಸ್ ಸೇರಿ ಅದು ಏನು ಹೇಳ್ತೀರಿ, ಏನು ಬಿಡ್ತೀರಿ ಮನೆಯಲ್ಲಿ, ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಿಮ್ಮ ಮನೆಯಲ್ಲಿ ಹೆಂಗೆ ಅದರ ಏನು ಅನ್ನೋದು ನಿಮಗೆ ಗೊತ್ತು. ಸೊ ನೀವು ಹೆಂಗೆ ಹೊರಗಡೆ ಬರ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮನೆಯಾಗ ಎಲ್ಲರೂ ಆರಾಮಾಗಿರಬೇಕು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬೇಕು ಅಂತಂದ್ರೆ ನೀವೇನಾದರೂ ತಲೆ ಓಡಿಸಿ ಬರಬೇಕು ಹೊರಗಡೆ. ಆನಂದ್ ಅವರೇ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾಳೆ ರೀತಿ ಬಂದು ನಮ್ಮ ಮನೆಯಲ್ಲಿ ಮಾತಾಡಲಿ, ನಾಡಿದ್ದೇ ಬಂದುಬಿಡ್ತೀನಿ ನಾನು. ವೆರಿ ಗುಡ್. ಸರಿ, ನಾಡಿದ್ದು ನೀವು ರೀತಿಯವ್ರ ಮನೆಗೆ ಬಂದುಬಿಡಿ. ನಾನು ಅಲ್ಲಿಗೆ ಬರ್ತೀನಿ. ಮುಂದೆ ಏನು ಮಾಡಬೇಕು ಎತ್ತ ಅನ್ನೋದನ್ನು ಹೇಳ್ತೀನಂತ. ಸರಿನಾ? ಸರಿ, ಥ್ಯಾಂಕ್ ಯು ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆಯಿತು. ಅಯ್ಯೋ, ಥ್ಯಾಂಕ್ಸ್ ಏನು ಬೇಡ. ಒಟ್ಟಿನಲ್ಲಿ ನನ್ನಿಂದ ನಿಮ್ಮ ಮನೆ ಇದು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕರೆ ಅಷ್ಟೇ ಸಾಕು. ಹಲೋ ಸರ್, ಎಷ್ಟೊತ್ತಾಯ್ತು? ಕಾಫಿ ತಂದೆ ಕೊಟ್ಟಿಲ್ಲಲ್ಲ, ತೊಗೊಂಡು ಬರ್ರಿ. ತಂದೆ ಅಣ್ಣ ತಂದೆ. ಅದು ನಮ್ಮ ಇದ್ರಾಗ ಕೆಲಸ ಮಾಡೋರೆಲ್ಲ ಈ ಹೊರಗಡೆ ಹೋಗ್ಬಿಟ್ಟಾರ, ಹಾಗಾಗಿ ನಾ ಒಬ್ಬನ ಆಗೀನಿ. ಅದಕ್ಕೊಂದು ಸ್ವಲ್ಪ ತಡ ಆಗೈತಿ. 2 ನಿಮಿಷ ಅಣ್ಣ ತಂದೆ. ಓಕೆ, ಸ್ವಲ್ಪ ಬೇಗ ಬರ್ರಿ. ಪಂಚಿ, ಲೇ ಪಂಚಿ,
ಯಾಕೆ ಬೇಕ? ಏನಾತು? ಎದಕ್ಕೆ ಕರೆಯಾಕೊಂತಿದಿ? ಏನಾಗಿತ್ಲಿ? ಎದಕ್ಕೆ ಮ್ಯಾಲೆ ಆಕಾಶ ನೋಡ್ಕೊಂತ ನಿಂತಿದೆಯಲ್ಲ, ಏನಾತು ನಿನಗೆ? ಆಗಲಿಂದ ನೋಡಾಕೊಂತೀನಿ ನಾನು. ಅಲ್ಲಿ ನಿಂತ್ಕೊಂಡು ಒಂದು ಸಮನೆ ಆಕಾಶ ನೋಡ್ಕೊಂತ ನಿಂತಿದ್ದಿ. ಏನಾತ್ಲಿ ನಿನಗೆ? ಇವತ್ತೇನಾರು ಹುಚ್ಚಿಗೆ ಚಿಡಿತ ಏನು? ಎದಕ್ಕೆ ಆಕಾಶ ನೋಡ್ಕೊಂತ ನಿಂತಿದ್ದಿ? ಮಾಡಾಗೈತಲ್ಲ ಅದಕ್ಕೆ ನೋಡ್ಕೊಂತ ನಿಂತಿದ್ದೆ. ಅಲ್ಲಲ್ಲಿ 2-3 ದಿನ ಆತು ಮಳೆ ಸುರಿಯಾಕುಂತೈತಿ ಅಂದಮೇಲೆ ಮತ್ತೆ ಮಾಡೋಣ ಆಕೈತಿ. ಅದನ್ನ ಯಾಕೆ ಆ ನಮ್ಮನೆ ದಿಟ್ಟಿಸಿ ನೋಡಾಕೊಂತಿದ್ದಿ? ಯಾವತ್ತೂ ನೋಡ್ಲಾರ್ದಕ್ಕೆ ಇವತ್ತು? ಅಲ್ವೇ ಅಕ್ಕ, ಮಾಡಾದಾಗ ಮಳೆ ಬರ್ತೈತಲ್ಲ, ನೀರಿನ ಮಳೆ ಬರ್ತೈತಲ್ಲ, ಹಂಗೆ ಒಂದು ಸಲನಾರ ರೊಕ್ಕದ ಮಳೆ ಸುರಿಯವಲ್ದಲ್ಲ ಅಂತ ಯೋಚನೆ ಮಾಡಾಕೊಂತೀನಿ ನೋಡಿ ನಾನು. ಲೇ ಪಂಚಿ, ಏನಾಗೈತ್ಲಿ ನಿನಗೆ? ಹುಚ್ಚಿಗೆ ಚೇನದ ಹಿಡ್ದೈತನಿ ಏನು? ರೊಕ್ಕದ ಮಳಿ ಸುರಿಯಾಕೆ ಸಾಧ್ಯ ಅನ್ಲಿ ಅದು? ಲೇ ಪಂಚಿ, ನೀ ಹೇಳಿದ ಮಾತಿಗೆ ನಗಬೇಕೋ ಏನು ಮಾಡ್ಬೇಕೋ ಒಂದು ಗೊತ್ತಾಗವಲ್ದು. ಮತ್ತಿನ್ನೇನು ಬೇಯಕ್ಕ, ಮನೆಯಾಗಿರೋ ರೊಕ್ಕದ ಸಮಸ್ಯೆಗೆ ಏನು ಮಾಡಬೇಕೋ ಗೊತ್ತಾಗವಲ್ದು. ಅದಕ್ಕೆ ಆ ದೇವರು ನಮ್ಮದು ಕಷ್ಟ ನೋಡ್ಲಾರ್ದ ರೊಕ್ಕದ ಮಳೆ ಏನಾರು ಸುರಿಸ್ತಾನೋ ಏನೋ ಎತ್ತ ಅಂತಂದು ಆಕಾಶ ನೋಡ್ಕೊಂತ ನಿಂತೀನಿ ನೋಡು. ದೇವ್ರಿ, ಒಂದು ಸಲ, ಭಾಳ ಸಲ ಬೇಡಪ್ಪ. ನಮಗೂ ಅಷ್ಟು ಅತಿ ಆಸೆ ಇಲ್ಲ. ಆಸೆ ಇರಬೇಕು, ಆದ್ರೆ ಅತಿ ಆಸೆ ಇರಬಾರ್ದು. ಒಂದು ಸಲ ರೊಕ್ಕದ ಮಳೆ ಸುರಿಸ್ಬಿಡಪ್ಪ. ಬೇಕಾದ್ರೆ ಯಾರ ಮನೆ ಮುಂದೆ ಸುರಿಸೋದು ಬೇಡ, ನಮ್ಮ ಮನೆಗೆ ಆಟನಾರ ಸುರಿಸ್ಬಿಡಪ್ಪ ತಂದೆ, ಪುಣ್ಯ ಬರ್ತೈತಿ. ಲೇ ಪಂಚಿ, ಸಾಕು ಬಾಯಿ ಮುಚ್ಚಲೆ, ನೀನಂತೂ ನೀನು. ಮತ್ತಿನ್ನೇನು ಬಿಡಬೇಕ, ಏನು ಮಾಡ್ಬೇಕು ಗೊತ್ತಾಗವಲ್ದು. ಹೆಂಗೆ ಯೋಚನೆ ಮಾಡಿದ್ರೂ ಈ ಸಮಸ್ಯೆಗೆ ಪರಿಹಾರನ ಸಿಗವಲ್ದು. ತಿಪ್ಪರ್ಲಾಗ ಹೊಡೆದ್ರೂ ಈ ಸಮಸ್ಯೆಗೆ ಪರಿಹಾರನ ಸಿಗ್ತಾ ಇಲ್ಲ. ಲಕ್ಷ್ಮಿ ಅಕ್ಕ ನೋಡಿದ್ರೆ ಒಂದು ಸಮನಿ ಬೇಸರ ಮಾಡ್ಕೊಂಡು ಕೂತ್ಕೊಂಡಾಳ. ಅದಕ್ಕೆ ಏನು ಮಾಡೋಕ್ಕಂತ ಗೊತ್ತಾಗಲಿಲ್ಲ, ಹಂಗೆ ನೋಡ್ಕೋತ ನಿಂತಿದ್ದೆ. ನೀನು ಹೇಳೋದು ಸರಿನೇ ಆಯ್ತು ಬಿಡು. ಲಕ್ಷ್ಮಿ ಅಕ್ಕ ಬೇಸರ ಮಾಡ್ಕೊಂಡು ಕುಂತಾಳ, ಒಪ್ಕೋತೀನಿ. ಆದರೆ ಏನು ಮಾಡೋದ್ಲಿ, ಏನೂ ಮಾಡೋಕ್ಕಾಗವಲ್ದು. ಅಲ್ಲಲ್ಲಿ ಮನೆಯಾಗ ಏನು ಸಮಸ್ಯೆ ಆದ್ರೂ ಅವಾಗಲೇ ಏನಾರು ಒಂದು ಮಾಡಿ ಸರಿ ಮಾಡಿಬಿಡ್ತಿದ್ದಿ. ಇದಕ್ಕೂ ಏನಾರು ಒಂದು ಪ್ಲ್ಯಾನ್ ಮಾಡಲಿ. ನೋಡಿವಿ ಅಂಬೋಕ್ಕ, ಆಕೆ ಏನು ಸುರೇಶನ್ ಹೆಂಡ್ತಿರಲ್ಲ, ಆಕೆ ಬಂದು ಬದ್ರ ನಿಂತ್ಕೊಂಡು ನನ್ನ ಜೊತೆ ಮಾತಾಡಿ ಜಗಳ ಆಡ್ತಾಳಂದ್ರೆ ಆಕೆನ ಬಗ್ಗಿಸ್ಬಿಡ್ತೀನಿ. ಹೊಡೆಯಾಕೆ ಬಿದ್ದು ಹೊಡೆತಾ ಬರ್ತದಾಗ ಜಗಳ ಆಡೋಣ ಅಂತ ಅಂದ್ರೂ ಅದಕ್ಕೂ ನಾ ರೆಡಿನ. ಆಕೆನ ಮೂಲೆಗೆ ಹಾಕಿ ಒತ್ತು ಹೆಂಗೆ ಜುಟ್ಟನ್ನು ತಲೆಗಿನ್ನ ಕೆಳಗೆ ನೆಲಕ್ಕೆ ಬಗ್ಗಿಸಿ ಆಕೆನ ಸೋಲಿಸ್ಬಿಡ್ತೀನಿ. ಆದ್ರೆ ಹಾಳಾದ ಅದೇನೋ ಆ ಪತ್ರ ಈ ಪತ್ರ ಸೈನಿಂದು ಅದು ಇದು ಅಂತಾಳಲ್ಲ ಯವ್ವ, ಅದು ನನಗೆ ಗೊತ್ತಾಗವಲ್ದ ನೋಡು. ಈಗ ಅನ್ಸಾಕುಂತೈತಿ ನನಗೆ, ನಾನು ಶಾಲೆ ಕಲಿಬೇಕಾಗಿತ್ತು ಅಂತಂದು. ಶಾಲೆ ಕಲ್ತಿದ್ದಿದ್ರೆ ನಂದು ತಲೆ ಓಡ್ತಿತ್ತು, ನಾನು ಏನಾರ ಮಾಡ್ಬೋದಿತ್ತಲ್ಲ ಅಂತಂದು. ಈಗ ಅನ್ಸಾಕುಂತೈತಿ ಬೇಕ, ಅದಕ್ಕೆ ಅನ್ನೋದು ಶಾಲೆ ಕಲಿಬೇಕು ಅಂತಂದು. ಸರಿ ಆಯ್ತಾಯ್ತು, ಬಾ ಅಲ್ಲಿ ಹೊರಗಡೆ ಕೆಲಸ ಅದಾವು, ಕೆಲಸ ಮುಗ್ಸೋಣ. ಅದನ್ನು ಬಿಟ್ಟು ಆಕಾಶ ನೋಡ್ಕೊತ ನಿಂತ. ನೀ ಆಕಾಶ ನೋಡಿದ ತಕ್ಷಣ ದೇವರು ರೊಕ್ಕದ ಮಡಿ ಅಂತೂ ಸುರಿಸಂಗಿಲ್ಲ, ಅದು ಸಾಧ್ಯನೇ ಇಲ್ಲ. ಬಾ ಸಾಕು. ಸರಿ ನಡಿಬೇಕ, ನಮ್ದಿಷ್ಟ. 6ಕ್ಕೆ ಇರಂಗಿಲ್ಲ, 3ಕ್ಕೆ ಇಳಿಯಂಗಿಲ್ಲ, ಹಂಗೈತಿ ನಮ್ಮ ಪರಿಸ್ಥಿತಿ. ಆ ದೇವ್ರ ಕಾಪಾಡಬೇಕು. ಅದು ಯಾವ ರೂಪದಾಗ ಬಂದು ಕಾಪಾಡ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಮಸ್ಯೆನ ಆ ದೇವ್ರ ಕಾಪಾಡಬೇಕು. ದೇವ್ರು ಕಾಪಾಡ್ತಾನಂತ ಬಾ ಮೊದಲು. ಹಾಳಾದ್ದು ರೊಕ್ಕದ ಮಳಿನ ಬರಲಿಲ್ಲ. ಎಷ್ಟೊತ್ತನ ಆತ ನಾನು ನೋಡ್ಕೊತಾನೆ ಇದ್ಕೊಂಡು. ಒಂದು ಸಲನಾರ ಮಳೆ ಉದುರ್ಲಿಲ್ಲ. ಪಂಚಿ ಬಾಲಿ. ಹಾಂ ಬಂದೆ.